ನಮಸ್ಕಾರ ಕಣ್ರಿ ಕರ್ನಾಟಕ ಜನತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಾನು ಬಂದಿರೋದು ತೊಗರಿಯ ನಾಡಾದಂತಹ ನಮ್ಮ ಕಲಬುರಗಿ ಜಿಲ್ಲೆಗೆ. ಇಲ್ಲಿ ಇರುವಂತಹ ಒಂದು ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೇನೆ ನಾನು. ಹಾಗಾಗಿ ನಾನು ಒಬ್ಬನೇ ಬಂದಿಲ್ಲ, ನಿಮ್ಮನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತೋರಿಸುವ ಅಂತ ಬಂದಿದ್ದೇನೆ. ನೀವು ನೋಡಿ ಮತ್ತೆ ಇಲ್ಲಿನ ಚರಿತ್ರೆ ಏನಿದೆ ಅಂತ ತಿಳಿದುಕೊಳ್ಳುವ ಬನ್ನಿ. ಈ ಒಂದು ಶರಣರು ಅರಳುಗುಂಡಿ ಎಂಬ ಗ್ರಾಮದಲ್ಲಿ, ಅಂದರೆ ಜೇವರ್ಗಿ ತಾಲೂಕಿನ ಅರಳುಗುಂಡಿ ಎಂಬ ಗ್ರಾಮದಲ್ಲಿ ಇವರು ಜನಿಸುತ್ತಾರೆ. ಇವರು ಕೆಲವು ವರ್ಷಗಳಾದ್ಮೇಲೆ ಇವರು ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ ಈ ಒಂದು ಶರಣರು. ಹಾಗಾಗಿ ಯಾರೇ ಬಂದಂತಹ ಬಡ ಜನರಾಗಿರ್ಬೋದು, ಯಾರಿಗೇ ಆಗಲಿ ಪ್ರತಿಯೊಬ್ಬರಿಗೂ ದಾನ ಧರ್ಮ ಮಾಡ್ತಾನೆ ಇರ್ತಿದ್ರು ಈ ಒಂದು ಶರಣರು. ಹೀಗೆ ಒಮ್ಮೆ ಏನಾಗ್ತಂದ್ರೆ ಅಣ್ಣ ತಮ್ಮಂದರಲ್ಲಿ ಜಗಳ ಉಂಟಾಯ್ತು. ಯಾಕಂದ್ರೆ ಇವರೆಲ್ಲ ದಾನ ಧರ್ಮ ಮಾಡ್ತಾರೆ, ಎಲ್ಲ ಕೊಟ್ಬಿಡ್ತಾರೇನೋ, ಎಲ್ಲ ಆಸ್ತಿ ಎಲ್ಲ ಕಳೆದು ಬಿಡ್ತಾರೇನೋ ಒಂದು ಭಯ ಅವರಿಗೆ ಉಂಟಾಯ್ತು. ಹಾಗಾಗಿ ಆಸ್ತಿಯಲ್ಲಿ ಪಾಲ್ ಕೇಳ್ತಾರೆ ಅವರು ಅಣ್ಣ ತಮ್ಮಂದರು. ಹಾಗಾಗಿ ಆಸ್ತಿಯಲ್ಲಿ ಪಾಲ್ ಕೇಳುವಾಗ ಅವರು ಒಳ್ಳೆ ಜಮೀನು, ಅಂದ್ರೆ ವ್ಯವಸಾಯ ಮಾಡುವಂತ ಒಳ್ಳೆ ಬೆಳೆಯುವಂತ ಜಮೀನು ಅವ್ರು ತಗೊಳ್ತಾರೆ. ಯಾರು ಅಣ್ಣ ತಮ್ಮಂದರು. ಏನು ಬೆಳೆಯದಂತ ಒಂದು ಜಮೀನು ಈ ಒಂದು ಶರಣರಿಗೆ ಕೊಡ್ತಾರೆ ಅವ್ರ ಅಣ್ಣ ತಮ್ಮಂದರು. ಹಾಗಾಗಿ ಹೀಗೆ ಕಳೀತಾ ಇರುವಾಗ ಒಮ್ಮೆ ಶರಣರು ಕಲ್ಯಾಣ, ಅಂದ್ರೆ ಈಗಿನ ಬಸವ ಕಲ್ಯಾಣಕ್ಕೆ ಅವರು ಪ್ರಯಾಣ ಬೆಳೆಸ್ತಾರೆ ಹೋಗ್ಬೇಕನ್ನುವಾಗ ಒಮ್ಮೆ ಆದಿ ದೊಡ್ಡಪ್ಪನವರು, ಅಂದ್ರೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ಈಗ ಶರಣರು ಈಗ ಹೋಗುವಾಗ ಆದಿ ದೊಡ್ಡಪ್ಪನವರ ತಾಯಿ ಕನಸಲ್ಲಿ ಬಂದ್ಕೆಸಿಂದು, ಇಂದು ನೀನು ಒಬ್ಬ ಶರಣರನ್ನು ಭೇಟಿಯಾಗುವೆ ಎಂದು ಅವ್ರ ತಾಯಿ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಮರುದಿನ ಏನ್ ಮಾಡ್ತಾರೆ ಅಂದ್ರೆ ಕುದುರೆ ಕಟ್ಕೊಂಡ್ ಕೇಸಿಂದು ಆ ಒಂದು ಆದಿ ದೊಡ್ಡಪ್ಪನವರು ಹೋಗುವಾಗ ಅವರ ಕಣ್ಣಿಗೆ ಈ ಒಂದು ಶರಣರು ಕಲ್ಯಾಣಕ್ಕೆ ಹೋಗೋದು ಕಾಣಿಸುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆದಿ ದೊಡ್ಡಪ್ಪನವರು, ನೀವಿಲ್ಲೇ ಉಳಿಕೊರಿ, ನೀವು ಕಲ್ಯಾಣಕ್ಕೆ ಹೋಗಬೇಡ್ರಿ ಅಂತ ಅವರಿಗೆ ಹೇಳ್ತಾರೆ. ಯಾರಿಗೆ? ಶರಣರಿಗೆ ಹೇಳುವಾಗ ಶರಣರಿಗೂ ಗೊತ್ತಿರ್ತದೆ. ಯಾಕಂದ್ರೆ ಆದಿ ದೊಡ್ಡಪ್ಪನವರ ಮನೆತನದವರು ಕೂಡ ದಾನ ಧರ್ಮ ಮಾಡೋದ್ರಲ್ಲಿ ಅವರು ಕೂಡ ಎತ್ತಿದ ಕೈ. ಹಾಗಾಗಿ ಶರಣರು ಏನ್ ಮಾಡ್ತಾರೆ, ಒಪ್ಕೊಳ್ತಾರೆ. ಈಗ ಒಪ್ಕೊಂಡಾಗ ಒಮ್ಮೆ ಒಬ್ಬರು ಮಕ್ಕಳಿಲ್ಲದಂತ ದಂಪತಿಗಳು ಶರಣರ ಹತ್ರ ಬರ್ತಾರೆ. ನಮಗೆ ಮಕ್ಕಳಿಲ್ಲ ಶರಣರೇ, ನಮಗೆ ಮಕ್ಕಳಾಗುವ ಭಾಗ್ಯ ಒಂದು ಕರುಣಿಸ್ರೆಂದು ಶರಣರ ಹತ್ರ ಕೇಳುವಾಗ, ಆಗ ಶರಣರು ಹೇಳ್ತಾರೆ, ಆದಿ ದೊಡ್ಡಪ್ಪನವರ ಮನೆತನದಲ್ಲಿ ಇರುವಂತಹ ಒಂದು ಮಗುವನ್ನು ಇವರಿಗೆ ದಾನವಾಗಿ ಕೊಟ್ಬಿಡಿ ಅಂತ ಕೇಸಿಂದು ಶರಣರು ಹೇಳ್ತಾರೆ. ಆಗ ಆದಿ ದೊಡ್ಡಪ್ಪನವರು ಹಿಂದೆ ಮುಂದೆ ಏನು ನೋಡೋದಿಲ್ಲ, ಆ ಮಗುವನ್ನು ಕೊಟ್ಬಿಡ್ತಾರೆ ಅವರಿಗೆ. ಆ ಮಗು ಕೊಟ್ಟಿರುವಂತಹ ಒಂದು ಭಾವಚಿತ್ರ ಇಲ್ಲಿದೆ ನೋಡಿ. ಯಾವ ರೀತಿ ಆದಿ ದೊಡ್ಡಪ್ಪನವರು ಒಂದು ಆ ಮಗುವನ್ನು ಮಕ್ಕಳಿಲ್ಲದಂತ ದಂಪತಿಗೆ ಕೊಟ್ಟರು. ಕೊಟ್ಬಿಡ್ತಾರೆ. ಕೊಟ್ಕೆಸಿಂದು ಶರಣರು ಏನ್ ಮಾಡ್ತಾರೆ, ಉಳ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡ್ತಾರೆ. ಇಲ್ಲೇ ಗುಲ್ಬರ್ಗದಲ್ಲಿ ನೆಲೆ ಊರಿ ಅನೇಕ ಪವಾಡಗಳು ಮಾಡ್ತಾರೆ ಶರಣರು. ಅನೇಕ ಪವಾಡಗಳು ಮಾಡ್ತಾನೆ. ಒಮ್ಮೆ ಏನಾಗ್ತದಂದ್ರೆ, ಒಬ್ರು ಅಸ್ತಮ ರೋಗದಿಂದ ನರಳುತ್ತಿರುವಂತ ಒಬ್ಬ ರೋಗಿ ಶರಣರ ಹತ್ರ ಬರ್ತಾನೆ. ಅಪ್ಪ ಶರಣ, ನನ್ನಲ್ಲಿರುವಂತ ರೋಗ ನೀ ತಗೊಂಡ್ಬಿಡಪ್ಪ ಅಂತ ಕೇಸಿಂದು ಶರಣರಿಗೆ ಹೇಳ್ಬಿಡ್ತಾನೆ ಆ ರೋಗಿ. ಆಗ ಶರಣರು ಹೇಳ್ತಾರೆ, ಎಲ್ಲಾ ಶಿವನ ಇಚ್ಛೆ ಅಂತ ಕೇಸಿಂದ ಹೇಳಿದ ಕೂಡಲೇ ಅವನಲ್ಲಿದ್ದಂತ ಅಸ್ತಮ ರೋಗ ಶರಣರಿಗೆ ಬಂದ್ಬಿಡ್ತದೆ. ಅದೇ ರೋಗದಿಂದಲೇ ಶರಣರು ಕೊನೆಗೆ ಲಿಂಗೈಕ್ಯ ಆಗ್ತಾರೆ. ಅದೇ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಶ್ರೀ ಶರಣಬಸವೇಶ್ವರವರ ದೇವಸ್ಥಾನ. ಹಾಗೇನೆ ಒಳಗಡೆ 2 ಜೋಡಿ ಮೂರ್ತಿಗಳಿದಾವೆ. ಅದರ ವಿಶೇಷತೆ ಏನಂತಂದ್ರೆ, ಒಂದು ಬಲಗಡೆ ಅವರ ಗುರುಗಳಿದ್ದಾರೆ, ಶರಣರ ಗುರುಗಳು, ಎಲ್ಲ ಎಡಗಡೆ ಒಂದು ಶರಣರು, ಅಂದ್ರೆ ಶ್ರೀ ಶರಣಬಸವೇಶ್ವರವರ ಸ್ವರೂಪ ಇದೆ. ಹಾಗಾಗಿ 2 ಜೋಡಿ ಮೂರ್ತಿಗಳು ಕೆತ್ತನೆ ಮಾಡಿದ್ದಾರೆ ಒಳಗಡೆ. ಹಾಗೇನೆ ಅನೇಕ ವಿದ್ಯಾಸಂಸ್ಥೆಗಳು ಇಲ್ಲಿದ್ದಾವೆ, ಕಾಲೇಜ್ಗಳಿದಾವೆ, ಸ್ಕೂಲ್ಗಳಿದಾವೆ, ಎಲ್ಲ ನಡೆಸ್ತಾ ಇದ್ದಾರೆ ಒಂದು ಸಂಸ್ಥೆಯ ಸಂಸ್ಥಾಪಕರು. ನೋಡಿದ್ರಲ್ಲ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಶ್ರೀ ಶರಣಬಸವೇಶ್ವರವರ ದೇವಸ್ಥಾನ ಹೇಗಿತ್ತಂತ ಕಮೆಂಟ್ ಮಾಡಿ ಮತ್ತೆ ತಿಳಿಸಿ ನನಗೆ. ಮತ್ತೆ ವಿಡಿಯೋದಲ್ಲಿ ಸಿಗ್ತೇನೆ ಮತ್ತೊಂದು ಪ್ಲೇಸಿನಲ್ಲಿ. ಬಾಯ್.